ನಾವು ರಿಕ್ವೆಸ್ಟ್ ಮಾಡಿ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಮತ್ತೆ ದೇವೇಗೌಡರು ಸಾಹೇಬರು ಕೂಡ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಕುಮಾರಸ್ವಾಮಿ ಕೂಡ ಅಪೀಲ್ ಮಾಡಿದ್ದೀವಿ. ಎಲ್ಲಾ ಮಿನಿಸ್ಟರ್ಗಳು ಕೂಡ ಸಭಾಕೃತ್ಯವನ್ನು ಮಾಡಿದ್ದೀವಿ. ಪ್ರಹ್ಲಾದ್ ಜೋಶಿ ಅವರು ಮಾಡಿದ್ದೀವಿ. ಎಲ್ಲ ನಾವು ವ್ಯವಸ್ಥಿತವಾಗಿ ನಾವು ಮೇಡಮ್ ಶೋಭಾ ಮೇಡಮ್ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಇದು ಲಾಸ್ಟ್, ನಿಮ್ಮನ್ನ ನಾವು ಯಾರು ಕೇಳಲ್ಲ, ನೀವು ದಯವಿಟ್ಟು ಇದೊಂದು ಓಬಿಸಿ ಮಾಡ್ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದೀವಿ. ಈಗಾಗಲೇ ಮೊದಲನೇ ಸಭೆಯಲ್ಲಿ ಸೆಷನ್ ಅಲ್ಲಿ ಮಾನ್ಯ ಶ್ರೀ ಸೋಮಣ್ಣ ಅವರು ಪ್ರಸ್ತಾವನೆ ಮಾಡಿದ್ದಾರೆ. ನೀವೆಲ್ಲ ಅಲ್ಲಿ ವ್ಯವಸ್ಥಿತವಾಗಿ ಇವಾಗ ಪ್ರಸ್ತಾಪ ಮಾಡಿದ್ದಾರೆ. ಈಗ ಅಲ್ಲಿ ಮಿನಿಸ್ಟರ್ ಸೆಂಟ್ರಲ್ ಹಿಂದುಳಿದ ಆಯೋಗ ಮಿನಿಸ್ಟರ್ ವೀರೇಂದ್ರ ಕುಮಾರ್ ಅವರು ಇವತ್ತು ನಾನು ಪರಿಗಣನೆಗೆ ತಗೊಂಡಿದ್ದೀವಿ. ಇದನ್ನ ಮುಂದುವರಿಸ್ತೀವಿ, ನಿಮಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿ ಅಧ್ಯಕ್ಷರು ಅಖಿಲ ಪಕ್ಷದ ಮಹಾಮಂಡಲ ರಾಜ್ಯ ಸಂಘಕ್ಕೆ ಪತ್ರ ಬಂದಿದೆ. ಅದನ್ನ ನಾವು ಹೋಗ್ತಾರೆ ಎಲ್ಲ ಪೇಪರ್ ಹಾಕಿದ್ದೀವಿ, ನೀವು ನೋಡಿರ್ಬೋದು, ಇಲ್ಲಿದೆ. ಈ ವ್ಯವಸ್ಥೆಯಲ್ಲಿ ಅದನ್ನ ಪಟ್ಟೆ ಪಡಿತೀವಿ ಅಂತ ಹೇಳಿ ನಮ್ಮೊಂದು ಇದಿದೆ. ಅದರಲ್ಲಿ ಸೋಮಣ್ಣ ಸಾಹೇಬರು ಮಾಡೇ ಮಾಡ್ಕೊಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಮತ್ತೆ ಪ್ರಹ್ಲಾದ್ ಜೋಶಿ ಅವರ ಬಗ್ಗೆ ಎಲ್ಲರೂ ಕೂಡ ಇವತ್ತು ಡೆಲ್ಲಿಗೆ ನೆಕ್ಸ್ಟ್ ಮಂತ್ ಅಲ್ಲಿ ನಾವು ಹೋಗ್ತಾ ಇದ್ವಿ. ಅವರ ಪ್ರಧಾನಮಂತ್ರಿಗಳನ್ನ ಮತ್ತೆ ನಾವು ಅಮಿತ್ ಶಾ ಅವರನ್ನ ಭೇಟಿ ಮಾಡಿಸಿ ಇದನ್ನ ಎಕ್ಸ್ಪ್ಲೈನ್ ಮಾಡಿ ಅದನ್ನ ಮಾಡಂತ ಪ್ರಸಂಗನ ಕೈಗೆತ್ಕೊಂಡಿದ್ದೀವಿ. ಇದೆಲ್ಲ ಆಗ್ಬೇಕಂದ್ರೆ, ಇದೆಲ್ಲ ಮಾಡ್ಬೇಕಂದ್ರೆ ಕುಂಚಿಟಿಗರು ರಾಜ್ಯದಲ್ಲಿ ಒಗ್ಗಟ್ಟಾಗಬೇಕು. ನೀವು ಹೇಳ್ತೀರಿ ಜಾತಿಗೆ ಕುಂಚಿಟಿಗರು ಆಗಿದ್ದೀರ ಅಂತ ಗಾದೆ ಹೊಡಿತಾ ಇರ್ತೀರ ಅವಾಗ ಬಾಯಲ್ಲಿ. ಇದನ್ನ ಪ್ರೂವ್ ಮಾಡ್ಬೇಕು. ಇವತ್ತು ನಿಮ್ಮ ಕಾಲದಲ್ಲಿ ಇವತ್ತು ಟೆಕ್ನಿಕಲ್ ಕುಂಚಿನ ಜನಾಂಗ ನ್ಯಾಯ ಸಿಗಲೇಬೇಕು ಅಂತ ಹೇಳಿ ಕ್ಯಾಬಿನೆಟ್ ಮಾಡಬೇಕು ನೀವು ಅಂತ ಹೇಳಿ ನಾವು ಮನವರಿಕೆ ಮಾಡಾಗ ಅವರು ಎಷ್ಟು ಜನ ಇದ್ದೀರಪ್ಪ ಅಧ್ಯಕ್ಷ, ನೀವು ನಿಮ್ಮ ಜನ ಸ್ವಾಮಿ, ನಾವು 30-35 ಲಕ್ಷ ಜನ ಇದ್ದೀವಿ. ಎಲ್ಲಿ ಇವತ್ತು ನೀವು ಹೇಳ್ತಿರೋದು? ಯಾರು ಹೇಳಿಲ್ವಲ್ಲ ಇವರು? ಎಲ್ಲಿದೆ ನಿಮ್ಮ ಸಂಘ? ಇಲ್ಲ ಮುಖ್ಯಮಂತ್ರಿಗಳೇ, ನಮ್ಮ 60 ಸಂಘ ಇದೆ. ನಮ್ಮ ಜಯಚಂದ್ರ ಸಾಹೇಬ್ ನಮ್ಮ ಲೀಡರು, ಅವ್ರ ಅಡಿಯಲ್ಲಿ ಅವ್ರು ಬಂದುಬಿಟ್ಟಿರೋದು. ಇವತ್ತು ನಾವ್ಯಾರು ಬರ್ತಿರಲಿಲ್ಲ. ಇವತ್ತು ಅವರೇ ಹೇಳಿದ್ದಾರೆ, ಅಧ್ಯಕ್ಷರೇ ಹೋಗಿ ಏನ್ರಿ ನೀವು ನಿಮಗೆ ನ್ಯಾಯ ಕೊಟ್ಟೇ ಕೊಡ್ತಾರೆ ಅಂತ ಭಯ ಕೊಟ್ಟಿದ್ದಾರೆ. ಆ ವ್ಯವಸ್ಥೆಯಲ್ಲಿ ನಾವು ಹೋಗಿ ಬಂದಿದ್ದೀವಿ ಅಂತ ಮನವರಿಕೆ ಮಾಡಿಕೊಟ್ಟು ಸೈನ್ ಹಾಕಿಕೊಂಡು ಕಾರ್ಯದರ್ಶಿಗಳು ಕೊಡಿಯಿಲ್ಲ. ಸರಿ, ಹೋಗಿ ನಾನು ತುಳಸಿ ಮೇಡಮ್ಗೆ ಅದನ್ನು ಸಬ್ಮಿಟ್ ಮಾಡಿ ಹಿಂದುಳಿದ ಆಯೋಗಕ್ಕೆ ಅಲ್ಲಿ ಎಲ್ಲ ವ್ಯವಸ್ಥಿತವಾಗಿ ನಾವು ಮಾಡಿದ್ದೀವಿ. ಆವಾಗ ಕೊಟ್ಟಾಗ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರನ್ನು ನಾವು ಯಾವತ್ತೂ ಮರೆಯಲ್ಲ. ಇವತ್ತು ಕೂಡ ಮಾಧ್ಯಮದಲ್ಲಿ ಅವರೇ ಮಾಧ್ಯಮದಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು. ಅವತ್ತು ತಂದೆ ಸಮಾಧಿ ಹತ್ರ ಕೂರಿಸಿ ಗೋಜರ್ಪುರ ದಿವಸ ಅಲ್ಲೂ 12,000 ಜನ ಕೊಟ್ಟಿದ್ದಾರೆ. ಸಂಘ ಇದೆ. ಅವರು ಕೃಷ್ಣಮೂರ್ತಿ ಅವರ ಕಾಂಗ್ರೆಸ್ ಅಧ್ಯಕ್ಷರು, ಅವರು ಕೂಡ ಮರಿಬಾರದು. ಅವರೆಲ್ಲ ಕರ್ಕೊಂಡೋಗಿ ಅವ್ರು ಪೂಜೆ ಮಾಡದೇ ಬಿಟ್ಬಿಟ್ರು. ನಾವು ಹೋದ ತಕ್ಷಣ ಭಕ್ತರ ಕೂರಿಸ್ಕೊಂಡು ಏನು ಸಮಸ್ಯೆ ವ್ಯವಸ್ಥಿತವಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ 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 ತಲೆ ತುಂಬಿ ನಾನು ಒಂದೇ ಕಾಪಿ 2 ಕಾಪಿ ತಗೊಂಡೋಗಿದ್ದೆ. ಬರಲಿ ಅವ್ರು 10 ಕಾಪಿ ತಗೊಂಡಿದ್ದೆ. ಈಗ 10 ಕಾಪಿ ಜನಸ್ಟರ್ ಎಲ್ಲ ಮಿನಿಸ್ಟರ್ಗಳಿಗೂ, ಹಿಂದುಳಿದ ಆಯೋಗ ಮಿನಿಸ್ಟರ್ಗಳಿಗೂ, ಮತ್ತೆ ಸೆಕ್ರೆಟರಿಗಳಿಗೂ, ಚೀಫ್ ಸೆಕ್ರೆಟರಿಗಳಿಗೂ, ಇವಾಗ ಶಿವರಾಜ್ ತಂಗಡಿ ಸಾಹೇಬರು ಕೂಡ ನಮ್ಮ ಮನೆಯಂಗಿಲ್ಲ. ಯಾಕಂದ್ರೆ ಎಂ ಬಿ ಪಾಟೀಲ್ ಅವರು ಕೂಡ, ರಾಮಲಿಂಗೇಗೌಡರು ಕೂಡ, ನಮ್ಮ ಜಮೀನ ಬಂದು ನಾವೆಲ್ಲರೂ ಹೋಗಿದ್ವಿ. ಎಲ್ಲರೂ ಕೂಡ ನಮಗೆ ಸಹಪಾಠಿ ಕೊಟ್ಟು ಅದನ್ನ ಬರೀ 3 ದಿವಸದಲ್ಲಿ ಕ್ಯಾಬಿನೆಟ್ ಇರಿಸಿ ಇವತ್ತು ಸೋಮವಾರ ಕೊಟ್ಟಿದ್ದೀವಿ, ಗುರುವಾರ ಬರಲೇಬೇಕು ಮಾಡಿಸಿ. ಅವಾಗಲೂ ಕೂಡ ಕೆಲವು ಬಹಳಷ್ಟು ಅಡಚಣೆ ಫೋನ್ಗಳು ಬಂದವು. ಕುಂಚಡಿ ಭಕ್ತರಿಗೆ ರಿವೈಸ್ ಮಾಡಬೇಡಿ ಮಾಡಬೇಡಿ ಅಂತ. ಆದರೂ ಕೂಡ ಅದಕ್ಕೆ ಏನು ಮಾಡಲಿಲ್ಲ. ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇಟ್ಟು ವ್ಯವಸ್ಥಿತವಾಗಿ ಕ್ಯಾಬಿನೆಟ್ ಮಾಡಿ 30/10/2023 ಇವತ್ತು ಡೆಲ್ಲಿ ರವಾನಿಸಿದರೆ ಆ ವ್ಯವಸ್ಥೆನ ಇವತ್ತು ನಾವು ಪಡಿಬೇಕಾಗಿದೆ. ಅದರ ಜವಾಬ್ದಾರಿನ ನಾವೆಲ್ಲ ಸೇರಿ ನಮ್ಮ ಇದೇ ತುಮಕೂರು ಜಿಲ್ಲೆಯ ಸಂಸದರು ಮತ್ತೆ ರೈಲ್ವೆ ಮತ್ತು ನೀರಾವರಿ ಇಲಾಖೆಯ ಸಚಿವ ಪ್ರಪಂಚದಲ್ಲಿ ಎಲ್ಲಿ ವಾಸ ಮಾಡುತ್ತಾ ಎಲ್ಲರಿಗೂ ಕೂಡ ಒಂದೇ ಸಂಘ ಅಖಿಲ ಕುಂಚಿಟ ಮಹಾಮಂಡಲ ಫೆಡರೇಷನ್ ಅಂತ ಹೇಳಿ ಇದನ್ನ ರಿಜಿಸ್ಟರ್ ಮಾಡಿದ್ರು. ಆದರೆ ಅದನ್ನ ಬೆಂಗಳೂರಿಗೆ ಅಷ್ಟೇ ಸೀಮಿತ ಆಗಿತ್ತು. ಅದನ್ನ ಇಲ್ಲ, ಈಗಾದ್ರೆ ನಮ್ಮ ಸಂಘ ಡೆವಲಪ್ ಆಗಲ್ಲ. ಈ ವ್ಯವಸ್ಥೆಗಳಲ್ಲಿ ಇವಾಗಲೇ ನಾವು ಹಿಂದೆ ಬಿದ್ದಿದ್ದೀವಿ. OBC ಆಗಿಲ್ಲ, ಕೇಂದ್ರ OBC ಸಿಕ್ಕಿಲ್ಲ. ಮತ್ತೆ ನಮ್ಮ ಜನಾಂಗಕ್ಕೆ ಈ ಸರ್ಕಾರದಿಂದ ಒಂದಡಿ ಜಾಗನೂ ಕೂಡ ಇಲ್ಲಿವರೆಗೂ ಸರ್ಕಾರದಲ್ಲಿ ಯಾರು ಮುಂಜಾಗ್ರತೆ ಪಡೆದಿಲ್ಲ. ಈ ಜನಾಂಗಕ್ಕೆ
ಎಲ್ಲಾ ಜನಾಂಗಗಳು ಕೂಡ ಇವತ್ತು 2 ಎಕರೆ ಕೊಟ್ಟಿದ್ದಾರೆ. ಇವತ್ತು ಹಿಂದುಳಿದ ಆಯೋಗದ ಅಧ್ಯಕ್ಷರು ಅಂಬೇಡ್ಕರ್ ಭವನ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲಾ ಸಂಘಗಳು ಕನ್ನಡ ಇದೆ. ಇವತ್ತು ಕುಂಚಿಟಿಗೆ ಯಾವುದೇ ಒಂದು ಜಾಗವನ್ನ ಯಾರು ಕೂಡ ಇಲ್ಲೇ ಇದ್ದಂತ ರಾಜ್ಯ ಮುಖಂಡರಿರ್ಬೋದು, ಮತ್ತೆ ನಮ್ಮ ಸ್ವಾಮೀಜಿಗಳು ಇರ್ಬೋದು, ಯಾರು ಕೂಡ ಅದನ್ನು ಮನಸ್ಸು ಮಾಡಿ ರಾಜಧಾನಿ ಬೆಂಗಳೂರು, ಈ ರಾಜಧಾನಿ ಕರ್ನಾಟಕ ರಾಜಧಾನಿಯಲ್ಲಿ ಬರೀ 3,000 ಇರ್ತಕ್ಕಂಥ ಉಪಹಾರ ಹೋಗಿ ಎಲ್ಲಾ ಸಂಘಗಳು ಇವತ್ತು ಜಾಗ ಕೊಟ್ಟು ಕಾರ್ಯಕ್ರಮ ಮಾಡಿದ್ದಾರೆ. ಆದ್ರೆ ಈ ಕುಂಚಿಟ ಜನಾಂಗಕ್ಕೆ ಯಾರು ಕೂಡ ಹೆಚ್ಚಿಸಿಲ್ಲ. ಹಿಂದೆ ನಮ್ಮಲ್ಲಿ ವೀರಗೌಡರ ಕಾಲದಲ್ಲಿ ಸುಮಾರು 6 ಜನ MLA ಇದ್ರು, 2 MP ಇದ್ರು. ಆ ವ್ಯವಸ್ಥೆನಲ್ಲೂ ಕೂಡ ಎಲ್ಲರೂ ಮನಸ್ಸು ಮಾಡಿದ್ರೆ ಇವತ್ತು ನಾವು ಒಂದು 10 ಎಕರೆ ಜಾಗ ಪಡೆದು ಏನು ಒಕ್ಕಲಿಗ ಸಂಘ ಇದೆ, ಇವತ್ತು ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಕಾಲೇಜಸ್, ಚೌಲ್ಟ್ರಿ ಎಲ್ಲನೂ ಕೂಡ ಮಾಡಬಹುದಾಯಿತು. ಆದ್ರೆ ಅದು ಅದೃಷ್ಟ ಈ ಕುಂಚಿಟ ಜನಾಂಗಕ್ಕೆ ಬಂದಿಲ್ಲ. ನಾನು ಅದನ್ನು ಮನಗಂಡು ಇವತ್ತು ನಾನು ಬಂದು 2 ವರ್ಷ ಆಯ್ತು. 2 ವರ್ಷ ನಡೀತಾ ಇದೆ ಅಧ್ಯಕ್ಷ. ನಾನು KUನಲ್ಲಿ 60,000 ಜನಕ್ಕೆ ಸೆಕ್ರೆಟರಿ ಆಗಿದೆ ಯೂನಿಯನ್ ಅಲ್ಲಿ, ಮತ್ತೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಆಗಿ ರಿಟೈರ್ಡ್ ಆಗಿದ್ದೀನಿ. ಬಂದಾದ್ಮೇಲೆ ನಮ್ಮೂರು ಕೋಲಾರ ಹತ್ರ ಎಲ್ಸಿಗೆರೆ ಕೊಡಗೇರಿ ತಾಲೂಕು ಇದೇ ನಮ್ಮ ತಾಲೂಕು ಕೊಡಗೇರಿಯಲ್ಲೂ ಕೂಡ ಭದ್ರವಾದಂತಹ ಒಂದು ಸಂಘ ಇಲ್ಲ. ಇವತ್ತು ನಮ್ಮ ಸ್ವಾಮಿಗಳೆಲ್ಲ ಒಂದು ಜಾಗ ಮಾಡೋ ಸಂಘ ಮಾಡಿದ್ದಾರೆ. ಬಟ್ ಆ ಸಂಘನೂ ಕೂಡ ಅಲ್ಲಿ ಭದ್ರವಾದಂತಹ ಪರಮೇಶ್ವರರಿಗೆ ನಾನು 2 ಸಲ ರಿಕ್ವೆಸ್ಟ್ ಮಾಡಿದ್ದೆ, 1-2 ಎಕರೆ ಜಾಗ ಕೊಡಿ, ಬೇರೆ ಜನಾಂಗಕ್ಕೆಲ್ಲ ಕೊಟ್ಟಿದ್ದೀರಾ, ಆ ವ್ಯವಸ್ಥೆಯನ್ನು ಕೂಡ ನಾನು ಹೇಳಿದ್ದೆ. ಅದನ್ನು ಪರಿಗಣಿಸಿ ಮಾಡಿ ಅಂತ ಹೇಳಿ ಭದ್ರವಾದ ಸಂಘ ಇಲ್ಲ. ಈ ಮುಂದೆ ಅದನ್ನ ಕೊಡಗೇರಿಯಲ್ಲಿ ಒಂದು ಸಂಘ ಭದ್ರವಾದ ಸಂಘ ಮಾಡಬೇಕು ಅಂತ ನಾವು ಸ್ವಾಮಿಗಳ ರಿಕ್ವೆಸ್ಟ್ ಮಾಡಿದ್ವಿ. ಈ ವ್ಯವಸ್ಥೆಯಲ್ಲಿ ರಾಜ್ಯಕ್ಕೆ ಇವತ್ತು ವಿಸ್ತಾರ ಮಾಡಿ ಈ ಅಖಿಲ ಕುಂಚಿಟ ಮಹಾಮಂಡಲ ರಾಜ್ಯಕ್ಕೆ ವಿಸ್ತಾರ ಮಾಡಿ ರಾಜ್ಯದಲ್ಲಿ ಇರ್ತಕ್ಕಂಥ ಸುಮಾರು 35 ಲಕ್ಷಕ್ಕೂ ಜನಕ್ಕೂ ಕೂಡ ಈ ಸಂಘ ಬೆಂಗಳೂರಲ್ಲಿ ಕೇಂದ್ರ ಸಂಘ ಆಗಿರಲಿ. ಇದರಲ್ಲಿ ಬರ್ತಕ್ಕಂಥ 46 ತಾಲೂಕು, 19 ಜಿಲ್ಲೆ, ಇಲ್ಲಿರ್ತಕ್ಕಂಥ ಸುಮಾರು 60 ಕುಂಚಿಟ ಸಂಘಗಳು ಅವೆಲ್ಲ ಇದರಲ್ಲಿ ಬರಲಿ. ಒಬ್ಬೊಬ್ಬ ಡೈರೆಕ್ಟರ್ ಆಗಿ ಈ ಸಂಘಕ್ಕೆ ಅಂತ ಪ್ರಸ್ತಾವನೆ ಸಲ್ಲಿಸಿ ನಾನು ಇಲ್ಲಿಂದ ತಮಿಳುನಾಡಿಂದ, ಆಂಧ್ರದಿಂದ, ಅಲ್ಲೆಲ್ಲ ಇಡೀ ರಾಜ್ಯದಲ್ಲಿ ಎಲ್ಲಾ ತಾಲೂಕುಗಳು ನಾವು ಭೇಟಿ ಮಾಡಿ ಸಭೆಗಳು ನಡೆಸಿದ್ದೀವಿ. 2 ವರ್ಷದ ಈಚೆಗೆ ಎಲ್ಲರೂ ಮನಸ್ಸು ಯಡಿಯೂರಪ್ಪರು ಮತ್ತೆ ಶಿಕಾರಿಪುರದಲ್ಲಿ, ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರು, ವಿಜಯೇಂದ್ರ ಅವರು ಎಲ್ಲರೂ ಕೂಡ ಭೇಟಿ ಮಾಡಿ ಇವತ್ತು ಅಲ್ಲಿನ ಸಂಘಕ್ಕೆ ಕಾಂತರಾಜ್ ಅವರು ಇವತ್ತು ಬರ್ಬೇಕಾಗಿತ್ತು. ನೆಕ್ಸ್ಟ್ ಸಭೆ ಬರ್ತಾರೆ. ನಮ್ಮ ಕುಂಚಿಟ ಸಂಘಕ್ಕೆ ಇವತ್ತು ಅಲ್ಲಿ MLA ಅವರು ನಾವು ರಿಕ್ವೆಸ್ಟ್ ಮಾಡಿ ಅವರಿಗೆಲ್ಲ ಮನವರಿಕೆ ಮಾಡಿದ ಮೇಲೆ ಇವತ್ತು ಚೂಡಾರಿಂದ 1 ಎಕರೆ ಜಾಗನ ಆ MLA ಮೇಡಮ್ ಅವರು ಇವತ್ತು ಕೊಟ್ಟಿದ್ದಾರೆ ಕುಂಚಿಟ ಸಂಘಕ್ಕೆ. ಶಾರದಾ ಪೂರ್ಣ ನಾಯಕರು ವ್ಯವಸ್ಥೆಯಲ್ಲಿ ಇದೆ ಅಂತೇಳಿ ಅದನ್ನ ವ್ಯವಸ್ಥಿತ ಉದ್ಘಾಟನೆ ಮಾಡಿ ಕರ್ನಾಟಕ ಅಂತ ವ್ಯವಸ್ಥೆ ಮುಂದೆ ನಡೀತದೆ. ಆ ವ್ಯವಸ್ಥೆಯಲ್ಲಿ ಶಿವಮೊಗ್ಗದಲ್ಲಿ ಕೂಡ ಒಂದು ದೊಡ್ಡ ಸಭೆಯನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿಲ್ಲ ಅವರು. ಈ ವ್ಯವಸ್ಥೆಯಲ್ಲಿ ಇವತ್ತು ನಾವೇನು ಜಾತಿ ಗಣತಿ 12/9/2025 ನಡೆಯುತ್ತೆ. ಇವತ್ತು ನಮ್ಮ ಪೂರ್ವಭಾವಿ ಸಭೆ ಇದು, ಅದು ರಾಜ್ಯ ಸಭೆ. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಕುಂಚಿಟ ಸಂಘಗಳ ಪದಾಧಿಕಾರಿಗಳು, ಮಹಿಳಾ ವಿಂಗದ ಪದಾಧಿಕಾರಿಗಳು, ಮತ್ತೆ ರಾಜಕೀಯ ಮುಖಂಡರುಗಳು, ಹಿರಿಯ ಮುತ್ಸಜ್ಜಿಗಳು, ಮಠದ ಸ್ವಾಮೀಜಿಗಳು ಎಲ್ಲರೂ ಕೂಡ ಆ ಸಭೆಯಲ್ಲಿ ಭಾಗವಹಿಸಿ ಅದು ಪಂಚಾಯಿತಿ ಮೆಂಬರ್ಸ್ 1,192 ಜನ ಇವತ್ತು ಕುಂಚಿಟ ಕರ್ನಾಟಕದಲ್ಲಿ ಕುಂಚಿಟದ ಪಂಚಾಯಿತಿ ಮೆಂಬರ್ಸ್ ಇದ್ದಾರೆ. ಹಾಲಿ ಮತ್ತೆ ಮಾಜಿ ಎಲ್ಲರೂ ಕೂಡ ಅವತ್ತು ಭಾಗವಹಿಸಿ ಅದ್ಭುತವಾದಂತಹ ಸಭೆ ಮಾಡಕ್ಕೆ ಈ ರಾಜ್ಯ ಸರ್ಕಾರಕ್ಕೆ ನಾವು ಕುಂಚಿಟಿದ್ದೀವಿ ಸ್ವಾಮಿ. ನಮಗೂ ಕೂಡ ಸ್ವತಂತ್ರ ಜಾತಿ ಇದೆ, ಕುಂಚಿಟಿಗ ಸ್ವತಂತ್ರ ಜಾತಿ.